ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಈ ವ್ಲಾಗ್ ಬಂದುಬಿಟ್ಟು ಫ್ರಿಡ್ಜ್ ಡೀಪ್ ಕ್ಲೀನಿಂಗ್ ಜೊತೆಗೇ ನನ್ನ ಒಂದಷ್ಟು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಸಪ್ರೇಟಾಗಿ ಈ ವ್ಲಾಗ್ನ ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಡೀಪ್ ಕ್ಲೀನಿಂಗ್ ಅಂತಂದರೆ ಫ್ರಿಡ್ಜು ಕನಿಷ್ಠ ಅಂದರೂ ಒಂದು 3 ಅವರ್ ಅಂತೂ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕಾಗುತ್ತೆ. ಡೈಲಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಅದೊಂದು ರೀತಿ ಬೇರೆ. ಸೊ ವೀಕ್ಲಿ ಒಂದು ಸರಿ ಮಾಡ್ತೀವಿ, ಇಲ್ಲ 15 ಡೇಸ್ಗೆ ಒಂದು ಸರಿ ಮಾಡ್ತೀವಿ ಅಂತಂದರೆ ಕಷ್ಟನೇ ಆಗುತ್ತೆ. ನೋಡ್ಬೋದು ಅಷ್ಟೂ ತೆಗೆದು ಅದರಲ್ಲಿರೋದು ಪ್ಲೇಟ್ಸಸ್ ಏನೇನು ಬರ್ತಾವಲ್ಲ ಅದನ್ನೆಲ್ಲ ತೊಳೆದು ನೀಟಾಗಿ ಅವನು ಒರೆಸಿ ಮತ್ತು ಜೋಡಿಸ್ಕೊಂಡು ಅದೆಲ್ಲ ಮುಗಿಯೋಷ್ಟರಲ್ಲಿ ಅಂತಂದರೆ ಒಂದು 3 ಅವರ್ 4 ಅವರ್ ಬೇಕೇ ಬೇಕಾಗುತ್ತೆ. ಮತ್ತು ಅದನ್ನು ಸ್ಟೋರ್ ಮಾಡಬೇಕಲ್ಲ, ದಿನಸಿಗಳನ್ನೆಲ್ಲ ತೆಗೆದು ಮತ್ತೆ ಸ್ಟೋರ್ ಮಾಡಬೇಕಂದ್ರೆ ಪುಣ್ಯ ಅಂತಲೇ ಹೇಳ್ಬೋದು. ನಂದು ಕಡಿಮೆ ಇತ್ತು ದಿನಸಿ, ಹೀಗಾಗಿ ಸ್ವಲ್ಪ ಬೇಗನೆ ಆಯಿತು. ಇಲ್ಲ ಅಂತಂದರೆ ದಿನಸಿ ಎಲ್ಲ ತರಕಾರಿ ಅವೆಲ್ಲ ಬೇಳೆ ಅವೆಲ್ಲ ಜಾಸ್ತಿ ಮಸಾಲೆ ಪದಾರ್ಥಗಳು ಕೆಲವೊಂದನ್ನು ನಾವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀವಿ. ಅದೆಲ್ಲ ಮಾಡಿ ಅದನ್ನೆಲ್ಲ ಇಡೋಷ್ಟರಲ್ಲಿ ಅಂದರೆ ಅದು ಇನ್ನೂ ಟೈಮ್ ಆಗ್ತಾಯಿತ್ತು. ಸೊ ನನಗೆ ಸ್ವಲ್ಪ ಕಡಿಮೆನೇ ಆಗಿದೆ ಡೀಪ್ ಕ್ಲೀನಿಂಗ್ ಅಂತಂದರೆ. ನಿಮ್ಮ ಮನೇಲೆಲ್ಲ ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್? ಡೈಲಿ ಬೇಸಸ್ ಮಾಡ್ತೀರಾ ಅಥವಾ ವೀಕ್ಲಿ ಒಂದು ಸರಿ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮನೇಲಿ ಇರಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ, ನಾನು ವರ್ಕಿಗೆ ಹೋಗ್ತೀನಲ್ವ, ಹೀಗಾಗಿ ನನಗೆ ಡೈಲಿ ಬೇಸಸ್ ಮಾಡೋಕ್ಕಾಗಲ್ಲ. ವೀಕ್ಲಿ ಒಂದು ಸರಿ ಮಾಡ್ತೀನಿ, ಇಲ್ಲಾಂದರೆ 15 ಡೇಸ್ಗೆ ಒಂದು ಸರಿ ಮಾಡ್ತೀನಿ. ನನ್ನ ಕೆಲಸದ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಡೈಲಿ ಅಂದರೆ ನಾರ್ಮಲಾಗಿ ತರಕಾರಿನೆಲ್ಲ ಇಡ್ತೀವಿ, ಅದನ್ನು ತೆಗೆದ್ಬಿಟ್ಟು ಬೇರೆನೂ ಸ್ಟೋರ್ ಮಾಡ್ತೀವಿ, ಆ ಥರ ಎಲ್ಲ ಮಾಡ್ಕೊಳ್ತೀವಿ. ಬಟ್ ಎಲ್ಲ ತೆಗೆದು ಒರೆಸ್ಕೊಂಡು ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಹೀಗಾಗಿ ನಂದು ವೀಕ್ಲಿ ಒಂದು ಸರಿ ಎಲ್ಲನೂ ಇದೆ ಅಂತಲ್ಲ, ಫ್ರಿಡ್ಜ್ ಅಂತಲ್ಲ, ಇಡೀ ಮನೇನೇ ಡೀಪ್ ಕ್ಲೀನಿಂಗ್ ನನ್ನ ಸಂಡೇ ಇರುತ್ತೆ, ಇಲ್ಲಾಂದರೆ 15 ಡೇಸ್ಗೆ ಒಂದು ಸರಿ. ಮತ್ತು ಇನ್ನು ಹಬ್ಬ ಅವೆಲ್ಲ ಬಂದ್ರಂತೂ ಮುಗಿದೇ ಹೋಯ್ತು, ಮಾಡಲೇಬೇಕು. ಸಂಡೇ ಆದರೂ ಮಾಡಬೇಕು, ಇನ್ನು ವೀಕ್ಲಿ ಟೈಮಲ್ಲಿ ನೋಡಿಕೊಂಡು ಮಾಡಬೇಕಾಗತ್ತೆ. ಹಾಗೆ ಅಲ್ವಾ ಫ್ರೆಂಡ್ಸ್, ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮ ಇಚ್ಛೆ ಅಂತ ಇರೋದಿಲ್ಲ. ಆದರೆ ಆ ಪರಿಸ್ಥಿತಿಗಳನ್ನೆಲ್ಲ ಎದುರಿಸಿ ನಮ್ಮ ಮಕ್ಕಳಿಗಾಗಿ ಪ್ರತಿದಿನ ಎದ್ದು ನಿಂತು ಏನು ಹೆಣ್ಮಕ್ಳು ಓಡಾಡ್ತಾರಲ್ಲ, ಇಟ್ ಮೀನ್ಸ್ ದುಡಿತಾರಲ್ವ, ಅವ್ರಿಗೊಂದು ದೊಡ್ಡ ಸಲಾಮ್ ಅಂತಲೇ ಹೇಳ್ಬೋದು. ಆದರೆ ಒಂದಿಲ್ಲ ಒಂದಿನ ನಮ್ಮ ಶ್ರಮಕ್ಕೆ ಆಗಲಿ, ಯಾರ್ಯಾರು ಕಷ್ಟಪಡ್ತಾ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಆಗಲಿ, ಆಮೇಲೆ ಮನೇಲೂ ಕೆಲಸ ಮುಗಿಸ್ಕೊಂಡು ಹೊರಗಡೆನೂ ಕೆಲಸ ಮಾಡಿ ಬಂದು ಇಷ್ಟೆಲ್ಲ ಮಕ್ಕಳಿಗೋಸ್ಕರ ಕಷ್ಟಪಡ್ತಾಯಿದ್ದಾರೆ. ಒಂದಿಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಯಾವುದೂ ನಮ್ಮ ಹಣೆ ಬರ ಇದೇ ಥರ, ನಾವು ಹೀಗೆ, ನಾವು ಇಷ್ಟೇ, ನಮಗೆ ಮುಂದೆ ಒರೆಯೋದಕ್ಕಾಗಲ್ಲ, ನಾವು ಸಾಯೋವರೆಗೂ ಹೀಗೇ ಹಾಗೆ ಅಂತ ನಾವೆಲ್ಲ ಅಂದ್ಕೊಳ್ಳೋ ಬದಲು ಒಂದಿಲ್ಲ ಒಂದಿನ ನಮಗೂ ಚೆನ್ನಾಗಾಗುತ್ತೆ, ನಾವು ಎಲ್ಲರ ಥರನೂ ಚೆನ್ನಾಗಿ ಬೆಳಿತೀವಿ. ಸೊ ಅಟ್ಲೀಸ್ಟ್ ನಾವು ಎಲ್ಲರ ಥರ ಚೆನ್ನಾಗಿ ಬೆಳಿತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ನಮಗೋಸ್ಕರ ನಾವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ನಂದೇನು ಪಾಲಿಸಿ ಅಂದರೆ ಒಂದು ಹೊತ್ತು ತಿಂತೀವೋ ಒಂದು ಹೊತ್ತು ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ಖುಷಿಯಾಗಿರಬೇಕು. ಮನೇಲಿ ಮಕ್ಕಳು ಖುಷಿಯಾಗಿರಬೇಕು, ನಮ್ಮ ಸುತ್ತಮುತ್ತಲಿರೋರು ಖುಷಿಯಾಗಿರಲಿ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಒಂದಿಲ್ಲ ಒಂದು ದಿನ ಆಗುತ್ತೆ ಫ್ರೆಂಡ್ಸ್. ಅದೇ ನಂಬಿಕೆ ಮೇಲೆ ಜೀವನ ಸಾಗಿಸ್ಬೇಕಷ್ಟೆ. ಮತ್ತು ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇವಾಗೆಲ್ಲ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಅದನ್ನ ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು, ನಾವೆಲ್ಲ ನೀಟಾಗಿ ಏನು ತೊಳ್ಕೊಂಡು ಆದಮೇಲೆ ಅದರಲ್ಲಿ ಸೋಪಿನ ಸ್ಮೆಲ್ಲೆಲ್ಲ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಸೋಪ್ ಹಚ್ಚಿ ತೊಳೆದಿರ್ತೀವಲ್ವ. ಕೆಲವೊಬ್ಬರು ಇದು ಫ್ರಿಡ್ಜ್ದು ಸ್ಪ್ರೇ ಮಾಡೋದು ಬರುತ್ತೆ, ಸೊ ಲಿಕ್ವಿಡ್, ಅದನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದಷ್ಟು ಜನ ಮನೇಲಿರೋ ಸೋಪ್ನೇ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ತಾರೆ. ಬಟ್ ನಾನು ಮನೇಲಿರೋ ಸೋಪನ್ನೇ ತೊಗೊಂಡು ಕ್ಲೀನಾಗಿ ಏನು ಪಾತ್ರೆ ಎಲ್ಲ ಉಜ್ತೀವಲ್ಲ, ಸೊ ಲೆಮನ್ದಿತ್ತದು, ಆರೆಂಜ್ ಪ್ಲಸ್ ಲೆಮನ್ದು ಇದು ಪಾತ್ರೆ ತೊಳೆಯೋ ಸೋಪಿತ್ತು. ಸೊ ಅದೇ ತೊಗೊಂಡು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಒಣ ಬಟ್ಟೆ ಅಂದರೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಸ್ವಚ್ಛಾಗಿ ಒರೆಸ್ಬೇಕು ಫ್ರೆಂಡ್ಸ್. ಅದನ್ನು ನೀರು ಇಲ್ದಂಗೆ ನೀಟಾಗಿ ಜೋಡಿಸ್ಬೇಕಾಗತ್ತೆ. ಆಮೇಲೆ ನಾವು ತರಕಾರಿನೆಲ್ಲ ಇಟ್ಟರೆ ಅದು ನಾವೇನು ಕ್ಲೋಸ್
ಕ್ಲೋಸ್ ಮಾಡಿ ಆನ್ ಮಾಡಿರ್ತೀವಲ್ವ ಫ್ರಿಜ್ಜು, ಸೊ ಅದು ನೀರು ಥರ ಆಗುತ್ತೆ. ತರಕಾರಿನೂ ಅಷ್ಟೇ, ನಾವು ಕೆಲವೊಂದು ಸಾರಿ ಹಾಗೆ ಹೊರಗಡೆ ಒಂದೊಂದನ್ನು ಹಾಗೆ ಹೊರಗಡೆ ಇಟ್ಬಿಡ್ತೀವಿ, ಅಂದರೆ ಕವರಲ್ಲಿ ಹಾಕಲ್ಲ, ಬಾಕ್ಸಲ್ಲಿ ಹಾಕಲ್ಲ. ಹಂಗೆ ಹಾಕಿದಾಗ ನೀರು ಆಗಿಬಿಡುತ್ತೆ. ಸೊ ಯಾವಾಗಲೂ ಅದನ್ನು ಸ್ವಲ್ಪ ನೀಟಾಗಿ ಒಣ ಬಟ್ಟೆಯಿಂದ ನಾವು ಅವಾಗವಾಗೂ ಒರೆಸ್ತಾ ಇರಬೇಕು. ಕಾಟನ್ ಬಟ್ಟೆ ತೊಗೊಳ್ಳಿ, ಮನೇಲಿ ಯಾವುದಾದ್ರೂ ಕಾಟನ್ ಬಟ್ಟೆ ಇದ್ದರೆ. ಕಿಚನ್ ಟವಲ್ಲು ಬರುತ್ತೆ ಕಾಟನ್ಸ್ದು, ಸೊ ಅದನ್ನು ತೊಗೊಂಡು ನಾವು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೋಬೇಕಾಗತ್ತೆ. ಮತ್ತು ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಚಿಕ್ಕ ಬಾಕ್ಸ್ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ನನಗೆ ಇದು ಅಷ್ಟೊಂದು ಯೂಸ್ಫುಲ್ಲೇ ಆಗಲಿಲ್ಲ ಫ್ರೆಂಡ್ಸ್ ಇದು. ಯಾಕಂದರೆ ಜಾಸ್ತಿ ತರಕಾರೀಸ್ ಹಿಡಿಯೋದೇ ಇಲ್ಲ ಇದರಲ್ಲಿ. ಪಾವು ಕೆಜಿ ಏನಿರುತ್ತಲ್ವ ಅಷ್ಟು ತರಕಾರಿ ಮಾತ್ರನೇ ಇದು ಹಿಡಿಯುತ್ತೆ. ನನಗೆ ಜಾಸ್ತಿ ಇರೋದನ್ನೆಲ್ಲ ಮತ್ತೆ ನಾನು ಇನ್ನೊಂದು ಇದರಲ್ಲಿ ಕವರಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಬೇಕಾಗತ್ತೆ. ಹಂಗೆ ಪರಿಸ್ಥಿತಿ ಆಗಿಬಿಟ್ಟಿದೆ, ಜಾಸ್ತಿ ಇದಾಗಲ್ಲ. ಹಾಗೆ ನೀರೆಲ್ಲ ಕೆಳಗಡೆ ಬರುತ್ತೆ, ಅದು ಓಕೆ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಷ್ಟು ಯೂಸ್ಫುಲ್ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ನನಗಿದು. ಸ್ವಲ್ಪ ನಾನು ಏನಾದರೂ ದೊಡ್ಡ ಸೈಜಲ್ಲಿ ಏನಾದರೂ ತೊಗೋಬೇಕಾಗಿತ್ತಾ ಅಂತ ಒಂದು ಸರಿ ಅನಿಸುತ್ತೆ. ಕೆಲವೊಂದು ಸರಿ ಈ ಥರ ಅಲ್ಲ, ಇನ್ನೊಂದು ಸ್ವಲ್ಪ ಇದರಲ್ಲೇ ಇನ್ನೊಂದು ಥರ ಬರುತ್ತೆ ಬಾಕ್ಸಸ್, ಸ್ವಲ್ಪ ಸ್ಕ್ವೇರ್ ಟೈಪ್ ಇರುತ್ತೆ ಅದು ಚೆನ್ನಾಗಿದೆ. ನಾನು ಅದನ್ನು ನೋಡಿದ್ದೀನಿ, ನೋಡೋಣ ಯಾವಾಗಾದರೂ ತೊಗೊಳ್ಳೋದಾದರೆ ತೊಗೊಳ್ಳೋಣ. ಸೊ ಮೆಣಸಿನ್ಕಾಯಿನೂ ಅಷ್ಟೇ, ನಮಗೆ ಜಾಸ್ತಿ ಮೆಣಸಿನ್ಕಾಯಿ ಇದು ಆಗುತ್ತೆ ನೋಡಿ, ಅದು ಸಾಕಾಗೋದೇ ಇಲ್ಲ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ವಲ್ಪನೇ ಹಾಕಿದ್ದು, ಇನ್ನೂ ಇತ್ತು. ಅದನ್ನು ಮತ್ತೆ ಕವರಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಟೆ ನಾನು. ಇನ್ನು ಮಿಕ್ಕಿರೋದು ನಿಂಬೆಹಣ್ಣು ಅದೆಲ್ಲ ಮಿಕ್ಸ್ ಸ್ವಲ್ಪ ಮಾಡಿಕೊಂಡು, ಇದು ನಿಂಬೆಹಣ್ಣು ಮತ್ತು ಬೀಟ್ರೂಟು ಎರಡೂ ಸೇರಿ ಒಂದರಲ್ಲೇ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ವೀಕ್ಲಿ ಒಂದು ಸರಿ ನಾವು ತರಕಾರಿನ ತೊಗೊಂಡು ಬರೋದು, ಡೈಲಿ ಬೇಸಸ್ ಮೇಲೆ ತೊಗೊಂಬರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೀಕ್ಲಿ ಒನ್ಸ್ ಮಾರ್ಕೆಟಿಗೆ ಹೋಗಿ ಒಂದು ವಾರಕ್ಕಾಗುವಷ್ಟು ತರಕಾರಿನ ಸ್ಟೋರ್ ಮಾಡ್ಕೊಳ್ತೀವಿ ನಾವು ಫ್ರಿಜ್ಜಲ್ಲಿ. ಎಲ್ಲನೂ ಇಡಲ್ಲ. ಸೊ ಈರುಳ್ಳಿ, ಪೊಟ್ಯಾಟೊ, ಆಲೂಗಡ್ಡೆನ ಅದು ನಾವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ಕೊಳಕ್ಕೋಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೊಮೊಟೊನು ಮಾಡಬಾರ್ದು ಅನಿಸುತ್ತೆ. ಟೈಮ್ ಅದು ಹಣ್ಣಾಗಿರೋದು ಏನಾದರೂ ತೊಗೊಂಡು ಬಂದಿದ್ದರೆ ಇಡಲೇಬೇಕಾಗತ್ತೆ. ಕಾಯಿ ಟೈಪ್ ಇತ್ತಂದರೆ ನಾವು ಹೊರಗಡೆನೇ ಇಟ್ಕೋಬೋದು. ಸ್ವಲ್ಪ ಹಣ್ಣಾದಮೇಲೆ ನಾವು ಫ್ರಿಜ್ಜಿಗೆ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಒಂದು 6 ಬಾಕ್ಸ್ ಕಂಟೈನರ್ದು ಅದು ಫ್ರಿಜ್ ಕಂಟೈನರ್, ಅದನ್ನು ತೊಗೊಂಡಿದ್ದೆ ನಾನು. ನನ್ನಲ್ಲಿರೋ ಏನೇನು ತರಕಾರೀಸ್ ಇತ್ತಲ್ಲ, ಸೊ ಅದನ್ನೆಲ್ಲ ಹಾಕಿ ಈ ಥರ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡೆ ಫ್ರೆಂಡ್ಸ್. ಇವಾಗ ಕಂಪ್ಲೀಟ್ಲಿ ನಂದೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗೀತು. ನೋಡ್ಬೋದು ನನ್ನ ಇಂಗ್ರೀಡಿಯೆಂಟ್ಸ್ ಆ್ಯಕ್ಚುಲಿ ಕಡಿಮೆ ಇದೆ ನನ್ನ ಫ್ರಿಜ್ಜಲ್ಲಿ. ಸೊ ಅದಕ್ಕೋಸ್ಕರನೇ ಬೇಗನೆ ಆಗಿದೆ ಅವತ್ತು, ಇಲ್ಲ ಅಂತಂದರೆ ಲೇಟ್ ಆಗ್ತಾಯಿತ್ತು. ಕಡಿಮೆ ಇತ್ತಂತ ಹೇಳಿ ಸೊ ಬೇಗ ಆಯಿತು. ನೋಡ್ಬೋದು ಕೆಲವೊಂದಷ್ಟು ಐಟಮ್ಸ್ನ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಲೂ ಕೂಡ ನಾವು ಬಿಸಿ ಮಾಡಿ ಫ್ರಿಜ್ಜಲ್ಲೇ ಇಟ್ಕೊಳ್ತೀವಿ. ನಾವು ಬೇಕಾದಾಗ ಮತ್ತೆ ಬಿಸಿ ಮಾಡಿಕೊಂಡು ಟೀಗೆಲ್ಲ ಹಾಕ್ಕೊಂಡು ಮತ್ತೆ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀವಿ. ಸೊ ಈ ಥರ ಇರುತ್ತೆ ನಮ್ಮದು ಫ್ರಿಜ್ದು ಜರ್ನಿ. ನೋಡ್ಬೋದು ಸಿಂಪಲ್ಲಾಗಿಯೇ ನಾನು ಈ ಥರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಸೈಡಿಗೆಲ್ಲ. ನೋಡ್ಬೋದು ಮೇಲ್ಗಡೆನೂ ಅಷ್ಟೇ, ಅಷ್ಟೊಂದು ಐಟಮ್ಸ್ ಇಲ್ಲ ನಂದು. ಇದ್ದಿದ್ದರೆ ಆ್ಯಕ್ಚುಲಿ ಜಾಸ್ತಿ ಹೊತ್ತೇ ಆಗ್ತಾಯಿತ್ತು. ಸೊ ಕಡಿಮೆ ಇತ್ತಂಥೇಳಿ ಎಲ್ಲನೂ ಈ ಥರ ಎಲ್ಲ ಸ್ಟೋರ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಹೇಗನ್ನಿಸ್ತು ನಿಮಗೆ ನನ್ನ ಈ ಫ್ರಿಜ್ ಕ್ಲೀನಿಂಗ್? ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.